ಸೋಗ್ ಮಾಡಾತಿ ಯಾವಾಗರ ಬರು ನೆನ ನೀರ್ ತುಂಬ್ಕೊಳ್ಳೋಕೆ ನಾವು ತುಂಬ್ಕೋತೇವ್ ನಾವು ಬರ್ತೇವಾ ನಿಮ್ದೇನ ಬರ ಇದ ಜಗಳ ಇದು 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 ಗಂಗಮ್ಮನ್ ಸಾಯ್ ಇದು ಗಂಗಮ್ಮನ್ ಸಾಯ್ ಜಾಸ್ತಿ ತಿರ್ಗಿಸ್ಬೇಡ ತಿರ್ಗಿಸ್ಬಿಡ್ತೀನಿ ಎಲ್ಲಿ ಬಿಡ್ಲಪ್ಪ ಇರ್ಲಿ ಬಿಡ ಎಷ್ಟು ದಿಮಾಕ್ ಮಾಡ್ತಾಳವ ಏನ ಉಸಿರು ಬಿಡಬಾರ್ದು ನಾನು ಈ ಏರಿಯಾಗೆ ಡಾನು ಇವ್ರ ಜೊತೆ ಮಾತ್ರ ಆಗಲ್ಲ ನಡಿ ರಂಗೋಲಿ ಹಾಕ್ತಿನ್ನ ರಂಗೋಲಿ ಅಯ್ಯ ಒಂದ್ ಕಲರ್ ತಗೊಂಬಂದಿಲ್ಲ ಅಣ್ಣ ಹೋಗ್ ಕಲರ್ ತಗೊಂಡ್ಬರ್ತೇನೆ ಇದು 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 ಗಂಗಮ್ಮನ್ ಸಾಯ್ ಇದು ಗಂಗಮ್ಮನ್ ಸಾಯ್ ಪಕ್ಕದ ಮನೆ ಬಿಕ್ಕನಾಸಿ ಮಿಟಕಲಾಡಿ ಕಿತ್ತೋದವಳು ಚೆನ್ನಾಗಿ ರಂಗೋಲಿ ಹಾಕ್ಬಿಟ್ಟವಳೆ ನಾನ್ ಇವಳ ಪಕ್ಕ ರಂಗೋಲಿ ಹಾಕಿದ್ರೆ ಐಶ್ವರ್ಯರ ಪಕ್ಕ ರಶ್ಮಿಕಾ ಮಂದನ್ ನೋಡ್ದಂಗ ಅನ್ಸುತ್ತೆ ಏನ್ ಮಾಡೋದೀಗ ನೋಡ್ದ ಮುಚ್ಕೊಂಡಿರ್ಬೇಕು ಅಯ್ಯೋ ನನ್ ರಂಗೋಲಿ ಏನಂತ ಚಿನ್ನವ ಮೂಗ್ಬಟ್ಟೆಲ್ಲಿ ಬಿದ್ದೋಯ್ತಾ ಇಲ್ಲ ಆಂಟಿ ಅವ್ರಿಗಂತ ಎಟ್ಟು ಬಿಡ್ತಾನ ನೋಡು ಇಲ್ಲ ಅಕ್ಕ ನಾ ಇಲ್ಲಿ ರಂಗೋಲಿ ಹಾಕಿದ್ನಿ ಒಂದ್ ಕಲರ್ ಇಲ್ಲ ಅಂತ ತಗೊಂಡ್ಬರಕ್ ಹೋದ್ರೆ ರಂಗೋಲಿನ ಇಲ್ಲಿ ಇನ್ನೆಲ್ಲಿ ಹೋಗಿರ್ಬೇಕು ನಿಮ್ ಬಾಗಲಕೋಟೆಗೆ ಹೋಗಿರ್ಬೇಕು ನೋಡು ಇಲ್ಲ ಅಕ್ಕ ನಂಗೆ ಗೊತ್ತು ನಾ ಇಲ್ಲೇ ಹಾಕಿದ್ನಿ ಇರ್ಲಿಲ್ಲವಾ ಇವಳಂತವಳೆ ಸರ್ ಪೇಪರ್ ಮೇಲೆ ಸಕ್ಕರೆ ಬರ್ದು ನೆಕ್ ನೋಡಿದ್ರೆ ಸ್ವೀಟೇ ಇಲ್ಲ ಅಂತಾಳೆ ಅವಳಂತವಳೆ ಇರ್ಬೇಕು ನಂಗೆ ಗೊತ್ತು ನನ್ ರಂಗೋಲಿ ಯಾರು ಹಾಳು ಮಾಡ್ಯಾರಂತ ಏನಂದೆ ನಿನಗೆ ನಿಲ್ಸಿ ಅಯ್ಯಯ್ಯೋ ನೋಡ್ ನಿನ್ ಹೆಂಡತಿ ಹೆಂಗ್ ಮಾಡಾತಾಳ ಗಂಡ ಅನ್ಸ್ಕೊಂಡ್ಬನ್ನಿ ಇನ್ನು ಗಟ್ಟಿಯಾಗಿರ್ಕೋಲ್ಲ ನಿನಗೆ ಒಂದು ವರ್ಷ ನಂತರ ಏ ಗಂಗವ್ವ ಗಂಗಾವ ಯಾರ ಬಂದಾರ ನೋಡ ಏನ ಯಾರ ಬಂದಾರ್ರಿ ಬಂದೆ ಯಾರಪ್ಪ ಹೇಗವ್ರಿ ನೀ ಬಾಳ ದಿನ ಆದ್ಮೇಲೆ ಬಂದಲ್ಲ ಇಲ್ಲೇ ಹಾದೊಂದಿನೇ ನಿಮ್ ಮನಿ ಮುಂದೆ ಅದಕ್ಕ ಭೇಟಿ ಆಗ್ಬೇಕತ್ವ ನಿಮ್ಮ ಆರಾಮದಿಲ್ವಾ ನೀ ನಾನು ಆರಾಮದೇನ್ವಾ ಮತ್ತ ನಿಮ್ ಗಂಡ ತಿಳ್ಕೊಂಬಂತಾನು ಯಾಕೆ ತೆಮ್ಮಕತ್ತನವ 6 ತಿಂಗಳಿಗೆ ತೆಮ್ಮಕತ್ತಾನ ದವಾಖಾನೆ ಹೋಗ್ಬಂದ್ರೆ ಹೋಗ್ ಬಂದೆ ನನಗ ರಾಮ ಆಗ್ತಾ ಇಲ್ಲ ಅಂತ ಹೇಳ್ತಾನ ನೋಡುವ ಆನಿದ್ದಾವ ಹೆಂಗಾಗ್ಯ ನೋಡಿ ಇಲ್ಲಿ ಆಗ್ಯಾನಿ ಏನೊಂದ್ ಸ್ವಲ್ಪ ಒಂದು ಬುದ್ಧಿ ಮಾತ ಏ ಬಚ್ಚಪ್ಪ ಬಾರೇ ಏನು ಇಟ್ಯಾಕೆ ಮಾಡ್ತಿದ್ದೆ ಗೊತ್ತಿಲ್ರಿ ಒಂದ್ 6 ತಿಂಗಳಾತ್ರಿ ಹೋಗಂತಾಗ ಅಯ್ಯ ಸ್ವಲ್ಪ ದವಾಖಾನೆ ಇಲ್ಲ ನಿನ್ಗ ತೋರಿಸ್ಕೊಂಡ್ರಿ ಗುಳಿಗೆ ಕೊಡತ್ತಾರ ಗುಳಿಗೆ ಖಾಲಿ ಆಗತ್ತ ಹೋಗ್ರಿ ಕೆಲಸ ಮಾಡೋದು ಅಯ್ಯೋ ಏನ ದವಾಖಾನೆ ಕೆಲಸ ಮಾಡೋದು ಗೊತ್ತಿಲ್ಲ ನಿನಗ ತೋರ್ಸಕ್ ಬರೋದಿಲ್ಲ ನಮ್ಮ ಸರ ಚಲೋ ಅದಾರ ಸೋಮವಾರ ಕರ್ಕೊಂಡ್ ಬಾ ನಿನ್ ಗಂಡನ ಆತು ನಿಮ್ದು ಬಾಳ ಉಪಕಾರ ಛೀ ನಡೆ ಬರೇ ಹೆಣ್ಮಗಳು ಇಲ್ಲ ನೀವು ಒಳಗೆ ನಡಿ ಬರ್ತೀನಿ ಸೋಮವಾರ ಏ ಬಾರೋ ದವಾಖಾನೆ ಹೋಗಿ ಬರ್ಬೇಕು ಟೈಮ್ ಆಗತ್ತ ಬಂದು ಏ ಬಾರ ಗಂಗವ್ವ ಬಂದಿ ಹಾರವ ಕುಂಡ್ರ ಬಾರೆ ಡಾಕ್ಟರ್ ಬರಾಕತ್ತಾರ ಕುಂಡ್ರ ಬರ್ ನಿಮ್ದ ರಕ್ತ ತಗೊಂಬ ಅಂದಾರ ಕುಂಡ್ರ ದೂರಿಂದ ತಗೋಬೋದ್ರ ಬರ್ತಾರ ಡಾಕ್ಟರ್ ಏ ಯಾರಿ ನೀವು ನರ್ಸ್ ಗೌರಮ್ಮ ಅವ್ರ ಕಳ್ಸ ಓ ಗೌರಿ ಅವರಾ ಬನ್ನಿ ಕುಂದರಿ ನಿಮ್ಮ ಬ್ಲಡ್ ಸ್ಯಾಂಪಲ್ ತಗೋ ಅಂತ ಹೇಳಿದ್ದೆ ಗೌರಿ ಅವರಿಗೆ ತಗೊಂಡಿದ್ದಾರಾ ಗೌರಿ ರಿಪೋರ್ಟ್ ತುಂಬಿಕೊಡಿ ತಗೋಚ್ ಸರ್ ಬಸಪ್ಪ ಅವರೇ ತಾವೇನ್ ಕೆಲಸ ಮಾಡ್ಕೊಂಡಿದ್ದೀರಾ ನಾನು ಟ್ರಕ್ ಹೊಡಿತೀನಿ ಸರ್ ಹೌದಾ ಎಷ್ಟು ವರ್ಷದಿಂದ ಟ್ರಕ್ ಓಡಿಸ್ತಿದ್ದೀರಾ ನಾನು 15
ವರ್ಷ ಇದ್ದಾಗಿಂತ ಟ್ರಕ್ಕನ್ನು ಓಡಿಸ್ತಾ ಇದ್ದೀನಿ ಸರ್. ಮತ್ತೆ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಬಸಪ್ಪ ಅವರೇ? ಮದುವೆ ಆಗಿ 2 ವರ್ಷ ಆಗಿತ್ತು ಸರ್. ಬಸಪ್ಪ ಅವರೇ, ಒಂದು ವಿಷಯ ಏನಂದ್ರೆ ನಿಮ್ಮ ರಿಪೋರ್ಟ್ ನೋಡಿದೆ ನಾನು, ನಿಮಗೆ HIV ಪಾಸಿಟಿವ್ ಇದೆ ರೀ. HIV ಅಂದ್ರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಇದು ಒಂದು ವೈರಸ್. ಹೌದು ಡಾಕ್ಟರ್, ನಾನು ಸಾಯ್ತೀನ ಡಾಕ್ಟರ್? ಸಾಯುವ ಚಾನ್ಸಸ್ ಬಹಳ ಇದೆ, ಆದರೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಇದ್ರೆ ಈ ವೈರಸ್ ವಿರುದ್ಧ ಹೋರಾಡ್ಬೋದು ಬಸಪ್ಪ ಅವರೇ. ಡಾಕ್ಟರ್, ಹೇಗಾದರೂ ಮಾಡಿ ನಾನು ಉಳಿಸ್ಕೊಡಿ ಡಾಕ್ಟರ್. ನನಗೆ ನನ್ನ ಹೆಂಡತಿ ಮಗು ಇದೆ ಡಾಕ್ಟರ್, ಹೇಗಾದರೂ ಮಾಡಿ ಉಳಿಸ್ಕೊಡಿ. ಇನ್ನೊಂದು ವಿಷಯ ಬಸಪ್ಪ ಅವರೇ, ಈ ವೈರಸ್ ನಿಮಗೆ, ನಿಮ್ಮ ಹೆಂಡತಿಗೆ ನಿಮ್ಮಿಂದ ಬಂದಿದೆ ರೀ. ಹೇಗಾದರೂ ಮಾಡಿ ನಾನು ಇದಕ್ಕೇನು ಪರಿಹಾರನೇ ಇಲ್ವಾ ಡಾಕ್ಟರ್? ಪರಿಹಾರ ಇದೆ. ಆಂಟಿ ರೆಟ್ರೋ ವೈರಸ್ ಥೆರಪಿ ಮೆಡಿಸಿನ್ ಅಂತ ಒಂದು ಪರಿಹಾರ ಇದೆ. ಆದರೆ ಇದರಿಂದ ಸ್ವಲ್ಪ ವೈರಸ್ನ ಕಡಿಮೆ ಮಾಡ್ಬೋದು, ಹೊರತು ಸಂಪೂರ್ಣವಾಗಿ ಹೋಗ್ಸಕ್ಕಂತೂ ಸಾಧ್ಯನೇ ಇಲ್ಲ. ಡಾಕ್ಟರ್, ನಿಮ್ಮ ದಮ ಅಂತೀನಿ ಡಾಕ್ಟರ್. ನನ್ನ ಬಿಡಿ ಡಾಕ್ಟರ್, ಹೇಗಾದರೂ ಮಾಡಿ ನನ್ನ ಹೆಂಡತಿ ಮಗುನಾದರೂ ಉಳಿಸ್ಕೊಡಿ ಡಾಕ್ಟರ್. ಸಮಾಧಾನ ಮಾಡ್ಕೊಳ್ಳಿ, ನಾನು 1 ತಿಂಗಳಿಗೆ ಆಗೋಷ್ಟು ಗುಳಿಗೆ ಮತ್ತು ಔಷಧನ ಬರ್ಕೊಡ್ತೀನಿ. ಇದನ್ನು ನೀವು ಸಂಪೂರ್ಣವಾಗಿ 1 ತಿಂಗಳ ತಗೊಳ್ಳಿ. ಇದ್ರ ಜೊತೆಗೆ ಆರೋಗ್ಯಕರವಾದ ಆಹಾರವನ್ನು ಸೇವಿಸಿ, ವ್ಯಾಯಾಮ ಮಾಡಿ. ಇನ್ನೊಂದೇನಪ್ಪ ಅಂದರೆ ಧೈರ್ಯದಿಂದ ಇರಿ, ಆಯ್ತಾ? ನೀವು ಹೇಗೆ ಹೇಳ್ತೀರಾ ಮಾಡ್ತೀವಿ ಡಾಕ್ಟರ್. ಓಕೆ, ತಗೊಳ್ಳಿ, ಹೋಗಿ ಬನ್ನಿ. ಸಂತಿ ಚಲೋ ಆಯ್ತು ಇವತ್ತು. ಮಸ್ತ್ ಆಯ್ತು. ಚಲೋ ಭಾಳ ಸಿಕ್ಕು, ಎಲ್ಲ ಚಲೋ ಸಿಕ್ಕು. ಅದು ಚಲೋ ಚಲೋ ಸಿಕ್ಕು ಇವತ್ತು. ಹೌದು, ಚಲೋ ಆಯ್ತು, ಮಸ್ತ್ ಆಯ್ತು. ಈ ಚಿನ್ನಮ್ಮ ಸುದ್ದಿ ಮುಟ್ತಾ ಇಲ್ಲ. ಏನ್ ಸುದ್ದಿ? ಅದು ದೊಡ್ಡ ಗಟ್ಟಿಗೆ HIV ಆಗಿರುತ್ತೆ. HIV ಏನೋ ದೊಡ್ಡ ರೋಗ ಆಗ್ತವ. ಬರ್ಲಾಡ್ತದ, ಊರೆಲ್ಲ ಅಡ್ಡಾಡ್ತದ. ಚಿನ್ನವ, ಚಿನ್ನವ, ಏನ್ವಾ ನೀ ಸರಿ ಆತ, ನಿನ್ ಗಂಡ ಏನೋ ರೋಗ ಹಚ್ಕೊಂಡ್ ನಮಗ್ ಬಂದ್ಬಿಟ್ಟೈತೆ. ಎಲ್ಲ ಊರು ಸಾಬ್ರಿ ಮಾತ ಕೇಳ್ದೆ ನೀನ್ ಮಾಡೋದ್ ಕರ್ಮ ನನ್ ಕೇಳೋದೆಲ್ಲ ಇಲ್ಲ. ಯವ್ವ ಇಲ್ಲಿ ಬಿಡವ್ವ, ಅವ್ಗೇನ್ ಬಡಿತಿ, ಅವಂದರ ಇದಿದೈತಿ. ಊರ್ ಮಂದಿಗೆ ಎಲ್ಲಿ ಗೊತ್ತು HIV ಅಂದ್ರೆ, ಅದಕ್ಕ ತರತರದಾಗ ಮಾತಾಡ್ತಾರೆ. ನಾ ಡಾಕ್ಟರ್ ಒಂದ ಕ್ಯಾಂಪ್ ಮಾಡೇವಿ HIV ಅಂದ್ರೆ ಏನಂತ ಹೇಳಾಕ. ಬನ್ನಿ ಎಲ್ಲಾರ್ನು ಕರ್ಕೊಂಡ ಹೇಳು ನಾತು. ಬಾರೋ ನಡಿಯಪ್ಪ. ಏ ಚಿನ್ನವ್ವ, ಮಲ್ಲವ್ವ, ಬರ್ರಿಲ್ಲಿ. ಏನಾದ್ವ ಗೌರವ, ಯಾಕೆ ಸರಿ ಆತಿ? ಏ ದೂರ ಸರಿ, ಅವ್ರ ಏನೋ ರೋಗ ಬಂದೈತಂತ ಸರಿ. ಏ ಅವ್ವ, ಯಾರ ರೋಗನೂ ಅಲ್ಲ, ಅದನ್ನ ಹೇಳಕ್ ಬಂದೆ ನಿನಗೆ. HIV ಅಂದ್ರೆ ಏನಂತಂದ, HIV ಅಂದ್ರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತಂದ. ಅದ್ರ ಬಗ್ಗೆ ನಿಮ್ಗೆ ಹೇಳಿ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಾತಂದ್ರ ಅದು ಹೆಂಗ್ ಹರಡಬಾರ್ದು, ಬೇರೆಯವ್ರಿಗೂ ಹರಡಬಾರ್ದಂಗ, ನಮಗೂ ಬರ್ಬಾರ್ದಂಗ ನೋಡ್ಕೋಬೇಕಂತ ಹೇಳಕ್ ಬಂದೈತಿ. ಅದ್ರಿಂದ ಏನ್ರ ಅಪಾಯ ಐತನ್ವಾ ನಂಗ? ಅದ್ ಹೆಂಗ್ ಕೆಲಸ ಮಾಡ್ತೈತಿ? ಅಪಾಯ ಐತವ್ವ. ನಮ್ಮ ದೇಹದೊಳಗಿಂದ ರೋಗ ನಿರೋಧಕ ಶಕ್ತಿನ ಕಮ್ಮಿ ಮಾಡ್ತೈತದ, ವೇಗವಾಗಿ ತೂಕ ಕಮ್ಮಿ ಮಾಡ್ತೈತದ. ಅವಾಗ HIV ಪಾಸಿಟಿವ್ ಅಂತಾರ. ಇದ ಗಾಳಿಯೊಳಗೆ ಜೀವಿಸುದು ಅಲ್ಲಿದ, ಮುಟ್ಟುವುದ, ಕೆಮ್ಮ, ನೆಗಡಿಯಿಂದ ಬರುವುದಿಲ್ಲ. ಯಾವ ಊಟ, ನೀರ, ಪ್ರಾಣಿ ಪಕ್ಷಿದಿಂದನೂ ಬರುವುದಿಲ್ಲ. ಇದು ಬರ ರಕ್ತ, ಎದೆ ಹಾಲು ಮತ್ತ ಲೈಂಗಿಕ ದ್ರವದಿಂದ ಅಷ್ಟೇ ಬರ್ತೈತಿ. ತಿಳಿದು ಅದು ಬಂದೈತಂತ ಹೆಂಗ್ ಗೊತ್ತಾಗ್ತೈತವ ನಮಗ? ಹೇಳ್ತಾನ. ನಿಮಗೆ ಬಹಳಷ್ಟು ಕೆಮ್ಮು, ನೆಗಡಿ, ಜ್ವರ ಅಥವಾ ನಿಮ್ಮ ದೇಹದ ತೂಕ ವೇಗವಾಗಿ ಕಡಿಮೆ ಆಗ್ತಿದ್ರೆ ನೀವು ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ HIV ಟೆಸ್ಟನ್ನು ಮಾಡಿಸಿ. ಅವಾಗ ನಿಮಗೆ HIV ಪಾಸಿಟಿವ್ ಆಯಿತು ಅಥವಾ ನೆಗೆಟಿವ್ ಆಯಿತು ಅಂತಂದು ಗೊತ್ತಾಗುತ್ತೆ. ಸರ್ಕಾರದಿಂದ ಇದಕ್ಕೆ ಸಹಾಯವಾಣಿ ಸಂಖ್ಯೆಯೂ ಇದೆ, 1097. ಇದಕ್ಕೆ ನೀವು ಕರೆ ಮಾಡಿದ್ರೆ ಅವ್ರು ಬಂದು ನಿಮಗೆ ಸಹಾಯ ನೀಡ್ತಾರ. ಅಥವಾ ನಿಮಗೆ ಯಾರಾದರೂ ಕೀಳಾಗಿ ನೋಡ್ತಿದ್ರೆ ಅವ್ರು ಬಂದು ಕ್ರಮ ಕೈಗೊಳ್ತಾರ. ಅಯ್ಯೋ, ನಾವೇನೇನೋ ಅಲ್ವಾ. ಇರ್ಲಿ ಬಿಡುವ, ಇರ್ಲಿ ಬಿಡುವ. ನೀವು ನಮಗೆ HIV ಪಾಸಿಟಿವ್ ಆದಾಗ ಸ್ನೋ ಆಗಿರ್ಲಿಲ್ಲ, ಆದ್ರೆ ಊರ್ ಮಂದಿ ಹೆಂಗ್ ಮಾತಾಡೋದು ನೋಡು, ಬಹಳ ತ್ರಾಸ ಆಗತ್ತಿತ್ತು. ಈಗ ನಿಮ್ ತಿಳುವಳಿಕೆ ಬಂತಲ್ಲ, ಸಾಕು ಬಿಡು. ಈಗರ ಎಲ್ಲರಿಗೂ ಅರ್ಥ ಆಯ್ತಲ್ಲ, HIV ಇಂದ ಅಂಜುವ ಬದಲು ಎಚ್ಚರಿಕೆಯಿಂದ ಎಲ್ಲರೂ ಆರೋಗ್ಯವನ್ನು ಕಾಪಾಡೋಣ.